ಕಲಬುರಗಿ ಸೆಂಟ್ರಲ್ ಜೈಲ್ಗೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿಯನ್ನು ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಭೇಟಿಯನ್ನು ನೀಡುತ್ತಾರೆ ಡಿಜಿಪಿ ಅಲೋಕ್ ಕುಮಾರ್ ಅವರು. ಇತ್ತೀಚೆಗೆ ಜೈಲಿಂದ 3 ಕೈದಿಗಳು ಪರಾರಿಯಾಗಿದ್ದಂತಹ ಹಿನ್ನೆಲೆ ಈಗ ಭೇಟಿಯನ್ನು ಕೊಡ್ತಿದ್ದಾರೆ. ಇಬ್ಬರನ್ನ ಬಂಧಿಸಿದ್ದು ಮತ್ತೊಬ್ಬ ಕೈದಿ ಮಸ್ತಾನ್ಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಕಲಬುರಗಿಯ ಸೆಂಟ್ರಲ್ ಜೈಲ್ಗೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿಯನ್ನು ಕೊಡಲಿದ್ದಾರೆ. ಇವತ್ತು 3 ಜನ ಎಸ್ಕೇಪ್ ಆಗಿದ್ರು ಜೈಲಿನಿಂದ, ಇಬ್ಬರನ್ನ ಅರೆಸ್ಟ್ ಮಾಡಿದ್ರು, ಮತ್ತೊಬ್ಬ ತಪ್ಪಿಸಿಕೊಂಡಿದ್ದಾನೆ. ಮಸ್ತಾನ್ ಎಂಬ ಕೈದಿ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಹೀಗಾಗಿ ಪರಿಶೀಲನೆ ನಡೀತಾ ಇದೆ. ಜೈಲಿನ ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಪರಿಶೀಲನೆಯನ್ನು ಮಾಡ್ತಾರೆ. ಕಲಬುರಗಿಯ ಸೆಂಟ್ರಲ್ ಜೈಲ್ಗೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿಯನ್ನು ಕೊಡ್ತಾರೆ. ಭೇಟಿಯನ್ನು ಕೊಟ್ಟು ಪರಿಸ್ಥಿತಿಯನ್ನ ಒಂದು ಸ್ಥಳವನ್ನು ಪರಿಶೀಲನೆ ಮಾಡ್ತಾರೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಹೆಂಗೆ ಎಸ್ಕೇಪ್ ಆದರು, ನೀವೇನು ಮಾಡ್ತಾ ಇದ್ದೀರಿ, ಅಲ್ಲಿ ಕಟ್ಟುನಿಟ್ಟಿನ ಕ್ರಮಗಳೇಗಿದ್ದಾವೆ, ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಸಲೀಸಾಗಿ ಆರಾಮಾಗಿ ಹೋಗ್ತಾರೆ, ಎಸ್ಕೇಪ್ ಆಗ್ತಾರೆ ಅಂತ ಅಂದರೆ, ಅದು ಜೈಲಿಂದಾನೇ ಎಸ್ಕೇಪ್ ಆಗ್ತಾರೆ ಅಂತ ಅಂದರೆ ಇನ್ನು ಯಾವ ರೀತಿಯಾಗಿ ಅಲ್ಲಿ ಸೆಕ್ಯೂರಿಟಿ ಇದೆ, ಟೈಟ್ ಸೆಕ್ಯೂರಿಟಿ ಇದೆ, ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸುತ್ತೆ. ಅಂದರೆ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ, ಅಲ್ಲಿ ಕೈದಿಗಳ ಜೊತೆ ಯಾವ ರೀತಿ ನಡ್ಕೊಳ್ತಾರೆ, ಕೈದಿಗಳು ಅಂದ್ಕೊಂಡಿದ್ದಾರಾ ಅಥವಾ ರಾಜಕಾರಣಿಗಳ ಹಾಗೆ ರಾಜ್ಯ ಮರ್ಯಾದೆಯನ್ನು ಕೊಟ್ಟು ಅವ್ರು ನೋಡ್ಕೊಳ್ತಾರಾ, ಅವ್ರಿಗೆ ಅಷ್ಟೊಂದು ಧೈರ್ಯ ಆದರೂ ಬರೋದಾದರೂ ಹೆಂಗೆ? ಕಲಬುರಗಿಯ ಕೇಂದ್ರ ಕಾರಾಗೃಹವನ್ನು ತಪ್ಪಿಸ್ಕೊಂಡು ಹೋಗ್ತಾರೆ ಅಂತ ಅಂದರೆ ಈ ಘಟನೆ ಹೆಂಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಪ್ರಶ್ನೆ. ಹಾಗಾಗಿ ಡಿಜಿಪಿ ಅಲೋಕ್ ಕುಮಾರ್ ಅವರು ಭೇಟಿಯನ್ನು ಕೊಡ್ತಾರೆ. ಇವತ್ತು ಭೇಟಿಯನ್ನು ಕೊಟ್ಟು ಅಧಿಕಾರಿಗಳ ಜೊತೆ ಮಾತನಾಡ್ತಾರೆ, ಚರ್ಚೆಯನ್ನು ಮಾಡ್ತಾರೆ. ಇನ್ನು ತನಿಖೆ ಎಲ್ಲಿಗೆ ಹೋಗ್ತಾ ಇದೆ, ಆತ ಎಲ್ಲಿದ್ದಾನೆ, ಇಬ್ಬರಿಗೂ ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದಾರಲ್ಲ, ಹೆಚ್ಚಿನ ತನಿಖೆ ಏನು ಮಾಡ್ತಾ ಇದ್ದೀರಿ ಅನ್ನುವಂಥ ಎಲ್ಲ ಡೀಟೇಲ್ಸನ್ನು ಪಡ್ಕೊಳ್ತಾರೆ ಇವತ್ತು.